ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ ಸರ್. ಸಿದ್ದರಾಮಯ್ಯ ಸಾಹೇಬ್ರವರೇ ಇನ್ನು 2 ವರ್ಷ ಮುಂದುವರೆದ್ರೆ ನೆಕ್ಸ್ಟ್ ನಿವೃತ್ತಿ ಇರ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಸಪೋರ್ಟ್ ಕೊಡ್ಬೇಕು ಸರ್? ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಿರೋದು 100ಕ್ಕೆ 100 ತಪ್ಪು. ಸಾಹೇಬ್ರು ನಮ್ ಸಿದ್ದರಾಮಯ್ಯ ಸಾಹೇಬ್ರು ಅನ್ನರಾಮಯ್ಯ, ದಲಿತರಾಮಯ್ಯ, ಸರ್ವ ಜನಾಂಗದ ಸಂಖ್ಯೆ ದೊಡ್ಡ ಅಂತಾನೆ ಹೇಳ್ಬೋದು. ರಾಹುಲ್ ಗಾಂಧಿ ಅವರು 100 ತಗೋಬಾರ್ದಾಗಿತ್ತು, ತಗೊಂಡಿದ್ದಾರೆ. ಅವರು ಯಾವುದೇ ತರ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು ನಮ್ ಸಿದ್ದರಾಮಯ್ಯ ಸಾಹೇಬ್ರು. ಯಾವುದೇ ತರ ಕಪ್ಪು ಚುಕ್ಕಿ ಇಲ್ಲದೆ ಬಂದಿರೋರು ಅವರು 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರೇ ತಗೊಂಡಿರುವಂತ ನಿರ್ಧಾರಕ್ಕೆ ನಮ್ಮೆಲ್ಲರೂ ವಿರೋಧ ಮಾಡ್ತಾ ಇದೀವಿ. ನಮ್ ಸಾಹೇಬ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಹಿಂದ ನಾಯಕ ಅನ್ನರಾಮಯ್ಯ, ಬಡವರ ಪಾಲಿನ ಧೀಮಂತ ನಾಯಕರು ಅವರು. ಅವ್ರ ರಾಜಕೀಯದಲ್ಲಿ ಇವತ್ತು ಗಂಟನು ಯಾವುದೇ ತರ ಕಪ್ಪು ಚುಕ್ಕಿ ಇಲ್ಲದೆ ಅಂತ ನಡ್ಕ ಬಂದಿರೋರು ಅವರು. ಅವ್ರನ್ನ ಯಾರೇ ಟೀಕೆ ಮಾಡಿದ್ರು, ವಿರೋಧ ಮಾಡಿದ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ಪಕ್ಕಾ ಪೊಲಿಟಿಷನ್ ಅಲ್ಲಿ ಬಂದಿರೋರು. ಬೇರೆ ತರ ಯಾವುದೇ ತರ ಕಪ್ಪು ಚುಕ್ಕಿನೇ ಇಲ್ಲದೆ ಅಂತ ಬಂದಿರೋರು. ನಮ್ಗೆ ಬೇಡಿಕೆ ಏನಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅವ್ರಿಗೆ ವಿದಾಯ ಹೇಳ್ಬೇಕು ಅಂತ. ರಾಜಕೀಯದಲ್ಲಿ ವಿದಾಯ ಹೇಳ್ಬೇಕಾದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇದಾಗಬೇಕು ಸರ್. ನಾವು ಅಭಿಷೇಕ ನೋಡಿ ಸರ್, ನಮ್ ಸಾಹೇಬ್ರಿಗೆ ಇವತ್ತವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಇಡೀ ರಾಜ್ಯಕ್ಕೆ ತೊಂದರೆ ಕೊಟ್ಟಿಲ್ಲ. ದಯವಿಟ್ಟು 5 ವರ್ಷ ಪೂರ್ಣಾವಧಿಯಾಗಿ ಜನ ಸಹಕರಿಸಿಕೊಡ್ಬೇಕು. ರಾಹುಲ್ ಗಾಂಧಿ ಅವ್ರ ಕೈ ಮುಗಿದು ಕೇಳ್ಕೊಡ್ತೀನಿ. ಇದು ನಿರ್ಧಾರ ಶುದ್ಧ ತಪ್ಪು ಮಾಡ್ಕೊಂಡಿರೋದು. ಇದೇನಾದ್ರು ಇದು ನೀವು ಪರಿಣಾಮ ಬೀರಿ ಏನಾದ್ರು ಬೇರೆಯವ್ರ ಸರ್ಕಾರ ಕೊಟ್ರೆ 28ಕ್ಕೆ ಕಾಂಗ್ರೆಸ್ ಬರಲ್ಲ. ಎಚ್ಚೆತ್ಕೋಬೇಕಾಗುತ್ತೆ. ಈಗಲೇ ಇರಲ್ಲ ಸರ್ಕಾರ, 6 ತಿಂಗಳು ಸರ್ಕಾರ ಇರಲ್ಲ. ಸಾಹೇಬರು ಗೌರವ ಕೊಡಬೇಕು. ರಾಹುಲ್ ಗಾಂಧಿ ಅವ್ರ ಕೈ ಮುಗಿದು ಹೇಳ್ತೀನಿ, ನಿರ್ಧಾರನ ತಪ್ಪು ನಿರ್ಧಾರನ ಖಂಡಿಸಿ ಪೂರ್ಣಾವಧಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕು ಅಂತ ಹೇಳಿ ನಮ್ಮ ಒಳ್ಳ ಕ್ಷೇತ್ರದಿಂದ ಮಾದೇವ್ ಅಂತ ಹೇಳಿ ನನ್ನ ಹೆಸರು ಮಾಡ್ತಾ ಇದ್ದೀನಿ. ರಿಸೈನ್ ಮಾಡೋದು ಮಾಡಲ್ಲ. ನಿರ್ಧಾರ ತಪ್ಪು. ಅವ್ರೇನಾದ್ರೂ ರಾಜೀನಾಮೆ ಮಾಡಕ್ ಮುಂದಾಯ್ತು ಅಂದ್ರೆ ನಾವು ಪರವಾಗಿ ಪ್ರತಿಭಟನೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.